ನಮ್ಮ ಚಾನಲ್ ವೀಕ್ಷಕರೆಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾವಾಗಲೂ ಕೃಷಿನಲ್ಲಿ ತೋಟದ ಬಗ್ಗೆ ವಿಡಿಯೋ ಬಗ್ಗೆ ಮಾತ್ರ ವಿಡಿಯೋ ಮಾಡೋದಲ್ಲ. ಇಂದು ನಾವು ಸ್ಪೆಷಲ್ ವಿಡಿಯೋನ ಒಂದು ಅಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಯುವಕರ ಗುಂಪೊಂದು ಸಂಕ್ರಾಂತಿ ಹಬ್ಬ ಮಾಡ್ತಾರೆ. ಸಂಕ್ರಾಂತಿ ಅಂದರೆ ಎಲ್ಲ ನೋಡ್ತಾರೆ. ವಿಶೇಷವಾಗಿ ಯುವಕರ ಗುಂಪು VNR ಡಾನ್ ಅಂತೇಳಿ ಗ್ರೂಪ್ ಇದೆ. ಅವರು ಯುವಕರು ಯಾವ ರೀತಿ ಹಳ್ಳಿಕಾರ ಹಸನಲ್ಲಿ ಯಾವ ರೀತಿ ಜಾತ್ರೆ ಮಾಡ್ತಾರೆ ಅಂತ ನಿಮ್ಮ ವೀಕ್ಷಕರಿಗೆ ನಾವು ನೋಡೋಣ. ನಮ್ಮ ವೀಕ್ಷಕರಿಗೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೂ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ. ಇವಾಗ ನಿಮಗೋಸ್ಕರ ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅದು ಯಾವ ರೀತಿ ಇದೆ ವಿಡಿಯೋ ಅಂತ ನಿಮಗೆ ತೋರ್ಸೋ ಕೆಲಸ ಮಾಡೋಣ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ ಇವತ್ತಿನ ವಿಚಾರ ಏನಂದ್ರೆ ಸಂಕ್ರಾಂತಿ ಹಬ್ಬ. ನೀವು ಗಮನಿಸಿರ್ಬೋದು, ಸಂಕ್ರಾಂತಿ ಹಬ್ಬ ಅಂದ್ರೆ ಹಳ್ಳಿಗಳಲ್ಲಿ ಯಾವ ತರ ವಿಶೇಷ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಅದೇ ಸಂಕ್ರಾಂತಿನಲ್ಲಿ ಸಾಮಾನ್ಯವಾಗಿ ಈಗ ಸಿಟಿನಲ್ಲಿ ಮುಂಚೆ ಈಗ ಸುಮಾರು 5 ರಿಂದ 10 ವರ್ಷ ಹಿಂದ್ಗಡೆಗೆ ಸಂಕ್ರಾಂತಿ ಸುಗ್ಗಿ ಅಂದ್ರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಒಂದು ಫಾರ್ಮರ್ಗೆ ಅವ್ರು ಮಾಡಿರ್ತಕ್ಕಂಥ ಹಾರ್ವೆಸ್ಟ್ ಅವರು ಮನೆಗೆ ಕೊಯ್ಲು ಬಂದು ಮನೆಗೆ ತಗೊಂಡು ಹೋಗ್ಬೇಕಾದ್ರೆ ಸಂಕ್ರಾಂತಿ ಸುಗ್ಗಿ ಅಂತ ಮಾಡ್ತಾ ಇದ್ರು. ಅದು ಹಳ್ಳಿ ಲೆವೆಲ್ ಅಲ್ಲಿ ನಿಮ್ಗೆ ಯಾವ ರೀತಿ ನೋಡ್ಬೋದು ಅಂತೇಳಿ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಮತ್ತೆ ಇದರಲ್ಲಿ ಸ್ಪೆಷಲ್ ಆಗಿ ಒಂದು ಯುವಕರ ಸಂಘ ಇದೆ. ಯುವಕ ನಿಮ್ ಸಂಘ ಇದು VNR ಡಾನ್ ಅಂತ ಸಾಮ್ರಾಜ್ಯ. VNR ಡಾನ್ ಅಂತ ಯುವಕರ ಸಾಮ್ರಾಜ್ಯನೇ ಇದೆ. ಆಮೇಲೆ ನಿಮ್ಗೆ ಎಲ್ರಿಗೂ ಪರಿಚಯ ಮಾಡ್ಕೊಡ್ತೀವಿ. ಇದು ಯಾವ ರೀತಿ ವಿಶೇಷವಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತೇಳಿ ಅವ್ರ ಮುಖಾಂತರ ಪರಿಚಯ ಮಾಡ್ಕೊಳ್ಳೋಣ. ಮತ್ತೆ ಇನ್ನಷ್ಟು ವಿಡಿಯೋ ಕ್ಲಿಪ್ಗಳಿದೆ. ಇದು ಕೊನೆವರೆಗೂ ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಂಕ್ರಾಂತಿ ಅಂದ್ರೆ ಸ್ಪೆಷಲ್ ಅಂತ ಯಾವ ರೀತಿ ಇರುತ್ತೆ ಅಂತ ನಿಮ್ಗೂ ಹಳ್ಳಿಗಳಲ್ಲಿ ಜೀವನ ಮಾಡಬೇಕು ಯಾವ ರೀತಿ ಇರುತ್ತೆ ಮತ್ತೆ ಇದನ್ನು ವಿಶೇಷವಾಗಿ ನೀವು ನೋಡ್ಬೋದು. ಅದನ್ನ ತೋರಿಸ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಇದ್ರ ಬಗ್ಗೆ ಏನು ವಿಶೇಷ? ರವಿ ಅಂತ, ನಮ್ದು ಹಾವೇರಿ ಡಿಸ್ಟಿಕ್. ಇದು VNR ಡಾನ್ ಅಂತ ನಮ್ಮ ರಕ್ಷಿತ್ ಅಣ್ಣವ್ರ ಹೋರಿ. ಇದು ಕರ್ನಾಟಕ ಮತ್ತು ತಮಿಳುನಾಡು 2 ಕಡೆನೂ ಹಬ್ಬ ಮಾಡುತ್ತೆ. ನಮ್ ಕಡೆ ಹಿಂದೂ ಸಾಮ್ರಾಟ್ ಅಂತ ಹಬ್ಬ ಮಾಡುತ್ತೆ, ಈ ಕಡೆ VNR ಡಾನ್ ಅಂತ ಹಬ್ಬ ಮಾಡುತ್ತೆ. ಸರ್, ನಮ್ಮ ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿಗೆನೆ ಒಂದು ಸ್ಪೆಷಲ್ ಹಬ್ಬ ಇದೆ. ಯಾಕಂದ್ರೆ ಸಂಕ್ರಾಂತಿ ರೈತರಿಗೆ, ಫಾರ್ಮರ್ಗೆ ಒಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಸಂಕ್ರಾಂತಿ ಅಂತ ಹೇಳ್ಬೇಕಾದ್ರೆ ಒಂದು ಹಾರ್ವೆಸ್ಟ್, ಈಗ ರಾಗಿ ಆಗಿರ್ಬೋದು, ಯಾವ್ದೇ ಭತ್ತ ಆಗಿರ್ಬೋದು, ಒಂದು ಕೊಯ್ಲು ತಗೊಂಡು ಮನೆಗೆ ಹೋಗಿರ್ತಕ್ಕಂಥ ಟೈಮಲ್ಲಿ ಸುಗ್ಗಿ, ಸಂಕ್ರಾಂತಿ ಸುಗ್ಗಿ ಅಂತ ಮಾಡ್ಬೋದು. ಇದ್ರ ಹಸುಗಳಲ್ಲಿ ವಿಶೇಷವಾಗಿ ಇವಾಗ ನಾವು ಗಮನಿಸಬಹುದು, ಇವ್ ಮಾಡಿರ್ತಕ್ಕಂಥ ಅಲಂಕಾರನೇ ವಿಶೇಷವಾಗಿದೆ. ಸಾಮಾನ್ಯವಾಗಿ ಒಂದು ಹಸುಗಳನ್ನ ಸಂಕ್ರಾಂತಿ ಹಬ್ಬದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬರೀ ಕೊಂಬಗಳಿಗೆ ಬಣ್ಣ ಬಳ್ದು ಸುಮ್ನೆ ಇದ್ರಲ್ಲಿ ಈಗ ಊರಿನ ಹೆಬ್ಬಾಗ್ಲಲ್ಲಿ ಓಡಿಸ್ತಾರೆ. ಇದು ವಿಶೇಷವಾಗಿ ಅಲಂಕಾರ ಮಾಡಿದ್ರೆ ಇದ್ರ ನೀವು ಅಂತ ಏನಂತ ಹೇಳ್ತಾರೆ? ಸ್ಪೆಷಲ್ ಅಂದ್ರೆ ಇದು ಹಬ್ಬದವರಿ ಅಂತ. ನಮ್ ಕಡೆ, ನಮ್ಮ ಹಾವೇರಿ ಕಡೆ ಹಬ್ಬದವರಿ ಅಂತಾರೆ. ಈ ಕಡೆ ತಮಿಳ್ನಾಡು ಭಾಗದ ಜಲ್ಲಿಕಟ್ಟು ಅಂತಾರ. ಜಲ್ಲಿಕಟ್ಟು ಅಂತಾರೆ. ಈ ಕಡೆ ಇದು ನಮ್ ಕಡೆ ಅಂದ್ರೆ ನಮ್ ಕಡೆ ಪ್ರೈಸ್ ಇರ್ತಾವಣ. ನಮ್ಮ ಊರಿ ನಮ್ ಕಡೆ ಎಲ್ಲ ಈ ಕಡೆ ಖುಷಿಯಾಗಿ ಹಬ್ಬ ಮಾಡ್ತಾರ. ಅಷ್ಟೇ ಡಿಫ್ರೆನ್ಸ್. ನಮ್ ಕಡೆ ಈ ಕಡೆ ಅಂದ್ರೆ ಎಲ್ಲ ಊರಿ ಎಲ್ಲ ಸೇಮ್ ಹಬ್ಬ ಮಾಡೋದು. ನಮ್ ಕಡೆ ಪ್ರೈಸ್, ಈ ಕಡೆ ಖುಷಿ ಹಾಕುವ ಹಬ್ಬ ಮಾಡ್ತಾರೆ. ಇದಕ್ಕೆ ಈಗ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಇದು ಜಲ್ಲಿಕಟ್ಟಿಗೆ ಸಮಾನ ಅಂತ. ಈ ಕಡೆ ಜಲ್ಲಿಕಟ್ಟು ಅಂತಾರ. ನಮ್ ಕಡೆ ಹೋರಿ ಹಬ್ಬ, ಕೊಬ್ಬರಿ ಇದಂದ್ರೆ ಹೋರಿ ಬೆಳೆಸೋ ಸ್ಪರ್ಧೆ ಅಂತಾರಲ್ಲ, ನಮ್ ಕಡೆ ಅಂತ. ಈ ಕಡೆ ಜಲ್ಲಿಕಟ್ಟು ಅಂತ. ನಮ್ಮ ವೀಕ್ಷಕರು ಇಲ್ಲೊಂದು ಗಮನಿಸಿ, ಜಲ್ಲಿಕಟ್ಟು ಅಂತೇಳಿ ಇದಕ್ಕೆ ತಮಿಳ್ನಾಡಲ್ಲಿ ತುಂಬಾ ದೊಡ್ಡ ಹಬ್ಬ ಸಂಕ್ರಾಂತಿನಲ್ಲಿ. ಇದೇ ಜಲ್ಲಿಕಟ್ಟಿಗೆ ಪರ್ಮಿಷನ್ ತಗೋಬೇಕಂದ್ರೆ ತಮಿಳ್ನಾಡಲ್ಲಿ ಸುಮಾರು ಗಲಾಟೆಗಳಾಗಿತ್ತು ಲಾಸ್ಟ್ ಟೈಮ್ ಅಲ್ಲಿ ಗವರ್ಮೆಂಟ್ ಇಂದಲ್ವಾ. ಸರ್, ನಮ್ ಸ್ಟೇಟ್ ಅಲ್ಲಿ ಏನಾದ್ರು ತೊಂದ್ರೆ ಇಲ್ವಲ್ಲ? ನಮ್ ಕರ್ನಾಟಕದಲ್ಲಿ ಏನಿಲ್ಲ. ನಾವ್ ಹಬ್ಬ ಚೆನ್ನಾಗ್ ಮಾಡ್ತೇವೆ. ನಮ್ಮ ಹಾವೇರಿ ಕಡೆ ಮತ್ತೆ ಶಿವಮೊಗ್ಗ ಕಡೆ ಎಲ್ಲ ನಾವ್ ಹಬ್ಬ ಚೆನ್ನಾಗ್ ಮಾಡ್ಕೊಂತೇವೆ. ಸರ್, ಆಮೇಲೆ ಇದು ಈ ರೀತಿ ಎಷ್ಟು ವರ್ಷಗಳಿಂದ ನೀವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ರೆ? ಇದು ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದೇವಣ. ಇದು ಅವಾಗಿಂದ ನಮ್ಮ ತಾತ ಮುತ್ತಾತರಿಂದನ ಪದ್ಧತಿ ಐತಿ. ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮೊಂದು ಆಸೆ ಹೋರಿ ಹಬ್ಬ ಉಳಿಸ್ಬೇಕು, ಹೋರಿ ಹಬ್ಬ ಬೆಳೆಸ್ಬೇಕಂತ. ಹೋರಿ ಹಬ್ಬ ಆಯ್ತಂದ್ರೆ ಈ ತರ ಹಸುಗಳೆಲ್ಲ ಹೋಯ್ತವಣ. ಇಲ್ಲ ಅಂದ್ರೆ ಯಾರ ಮನೇಲಿ ಎತ್ತು ಕರು ಏನು ಇರಲ್ಲ ಅಂತ. ಈಗ ನಾವು ಸುಮಾರು ನೋಡ್ಬೇಕಂದ್ರೆ 10 ರಿಂದ 20 ವರ್ಷ ಹಿಂದ್ಗಡೆ ಈ ಹಳ್ಳಿಕಾರ ಹಸುಗಳು, ನಾಟಿ ಹಸುಗಳು ಇದೆಲ್ಲ ಕಣ್ಮರೆ ಆಗ್ಬಿಟ್ಟು ಬರೀ ಹೈಬ್ರಿಡ್ ಹಸುಗಳು, ಸೀಮೆ ಹಸುಗಳು ಹಾಲ್ ಕರೆಯೋ ಉದ್ದೇಶದಿಂದ ಮಾತ್ರನೇ ಇದನ್ನ ಸಾಕಾಣಿಕೆ ಮಾಡ್ತಾರೆ. ಇತ್ತೀಚೆಗೆ ಯುವ ಪೀಳಿಗೆ ಹೇಳ್ಬೇಕಂದ್ರೆ ಈಗಿನ ಯೂತ್ ಜನರೇಷನ್ ನಾವು ಈ ಚಾನಲ್ ಮಾಡ್ತಕ್ಕಂಥ ಉದ್ದೇಶನ ಈ ನಡೆ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ಹಳ್ಳಿಕಾರ ತಳಿ ಉಳಿಸಿ ಬೆಳೆಸಿ ಅಂತೇಳಿ. ಹಳ್ಳಿಕಾರ ಹಸುಗಳು ಎಲ್ಲೇ ಇರ್ಲಿ ಅದನ್ನ ಹುಡ್ಕೊಂಡೋಗಿ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಇದನ್ನ ಹೆಚ್ಚೆಚ್ಚು ಪ್ರಚಾರ ಮಾಡ್ಬೇಕು ನಮ್ಮ ಚಾನಲ್ ನಲ್ಲಿ ಅಂದ್ಬಿಟ್ಟು ಇತ್ತೀಚೆಗೆ ಹೆಚ್ಚೆಚ್ಚು ಹಳ್ಳಿಕಾರ ವಿಡಿಯೋಗಳನ್ನ ಮಾಡ್ತಾ ಇದೀವಿ. ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ ಹುಡ್ಕೊಂಡೋಗಿ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು 3 days ಬ್ಯಾಗ್ ರಾಮನಗರ ಕೊಳ್ಳೇಗಾಲವರೆಗೂ ಹೋಗಿ ವಿಡಿಯೋಸ್ ಮಾಡ್ಕೊಂಡ್ ಬಂದ್ವಿ. ಸರ್, ಇದೇ ತರ ನೀವು ಹಳ್ಳಿಕಾರ ತಳಿನಲ್ಲಿ ಹೆಚ್ಚೆಚ್ಚು
ಇದು ಮಾಡ್ತಾ ಇರಿ, ಅಂದ್ರೆ ಹೆಚ್ಚೆಚ್ಚು ಪ್ರಚಾರ ಮಾಡೋದಕ್ಕೆ ಈ ತರ ಹಬ್ಬಗಳಲ್ಲಿ ಪ್ರೋತ್ಸಾಹ ಕೊಟ್ರೆ ಹೋರಿ ಹಬ್ಬ ಬೆಳೆಸ್ಬೇಕಷ್ಟೇ. ಎಲ್ಲ ಯೂತ್ ಮತ್ತೆ ಜನ ಎಲ್ಲ ಹೊರನವ್ರೆಲ್ಲ ಸೇರಿ ಯೂತ್ ಎಲ್ಲ ಪ್ರೋತ್ಸಾಹ ಕೊಡ್ಬೇಕು ಅಂತ ನಮ್ದು ಆಸೆ. ಸುಮಾರು ಇಷ್ಟು ಮಾತ್ರ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ನಿಮ್ಗೆ? ಇದು ಸುಮಾರು ಒಂದು 15,000-20,000 ಆಗುತ್ತೆ. 15-20,000 ಅಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ದು ಯಾವ ತರ ಬೇಕು ಆ ತರ ಮಸಾಲೆ ಡೆಕೋರೇಷನ್ ಯಾವ ರೀತಿ ಬೇಕು. ಆಮೇಲೆ ನಮ್ಮ ವೀಕ್ಷಕರು ಗಮನಿಸಿ, ಇಲ್ಲಿ ಆವಾಗ್ಲಿಂದ ಇಲ್ಲಿ ಯುವಕರ ಸಂಘ VNR ಡಾನ್ ಅಂತೇಳಿ ಇಲ್ಲೇನೆ ಬೋರ್ಡ್ ನೋಡ್ಬೋದು. ಅವ್ರನ್ನೆಲ್ಲಾನು ನೀವು ಒಮ್ಮೆ ಕಣ್ಣಲ್ಲಿ ತೋರ್ಸೋದು ಸರ್, ತೋರಿಸಿ ಸರ್ ಅವ್ರನ್ನೆಲ್ಲ ಒಂದ್ಸಲ. ಬರ್ರಿ ಸರ್, ಬನ್ನಿ ಕೊಡಿ ಈ ಕಡೆ. ಇದಕ್ಕೆಲ್ಲ ಮೇನ್ ಹೊಸ್ತವ್ರೆ ಇವರಲ್ಲ. ನಿಮ್ಮ ಹೆಸರು ಪರಿಚಯ ಈ ತರ ಓರಿ ಒಂದು ಒಬ್ಬದಂತ ಇಲ್ಲ, ನಮ್ಮ ಹುಡುಗರು ಎಲ್ಲ ಸೇರಿ ಓರಿ ನಾವೊಂದಿನ ಪ್ರೀತಿಯಿಂದ ಸಾಮಾಜಿಕ ಹಬ್ಬ ಮಾಡ್ತಾರೆ. ನಿನ್ನ ಹೆಸರು ರಕ್ಷಿತ್ ಅಂತ. ರಕ್ಷಿತ್ ಅಂತ. ಹಾಗೆ ನಿಮ್ಮ ಪರಿಚಯ, ನಿಮ್ಮ ಸ್ನೇಹಿತರನ್ನೆಲ್ಲ ಒಂದ್ಸಲ ಪರಿಚಯ ಮಾಡಿ. ಲಾಯನ್ ಬಿಡ್ರ ಹೇಳ ಮನಿ ಹೆಸರು ಹೇಳ್ತೀಮ. ಚೋಟು ಓನರ್ ಅವರು. ನೋಡ್ಬೋದಲ್ಲ ವೀಕ್ಷಕರು, ಇವರೆಲ್ಲ VNR ಡಾನ್ ಗ್ರೂಪ್ನವರು. ಎಲ್ಲ ಯುವಕರ ಸಂಘನೇ ಇದೆ ಇಲ್ಲಿ. ಸಾಮಾನ್ಯವಾಗಿ ಇವರು ಈಗಿನ ಜನರೇಷನ್ ಅತಿ ಮುಖ್ಯನ ಅಂತಾನೆ ಹೇಳ್ಬೋದು. ಈ ಹಳ್ಳಿ ಕಟ್ಟಲ್ಲಿ ಉಳಿಸಿ ಬೆಳೆಸಿನಲ್ಲಿ ಯೂತ್ ಜನರೇಷನ್ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು. ಪರಿಚಯ ಮಾಡ್ಕೊತಾರೆ. ಆಮೇಲೆ ಸರ್, ನಿಮ್ಮ ಬಗ್ಗೆ ನಾವು ಪರಿಚಯ ಮಾಡ್ತೀವಿ. ಆಮೇಲೆ ಇನ್ನೊಬ್ರು ಈಗ ಈ ಸಂಘದ ಅಧ್ಯಕ್ಷರ ತರ ಇರೋ ಉಪಾಧ್ಯಕ್ಷರು ಒಬ್ರು ಇದ್ದಾರೆ. ಹೇಳಿ ಸರ್, ನಿಮ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನಮಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾ ಪ್ರಾಣ. ನಮಗೆ ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಹಬ್ಬದ ಅಂದ್ರೆ ತುಂಬಾ ಫೇಮಸ್. ಅದೇ ತರ ನಾವು ಹಬ್ಬ ಮಾಡ್ಬೇಕಂದ್ರೆ ಈ ತರ ಶೋಕಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಈ ತರ ಡ್ರಮ್ಸ್ ಎಲ್ಲ ಇಕ್ಕಿ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೀರಿ. ಸರಿ, ಹುಡುಗರು ಅದೇ ತರನೇ ನಮ್ಮ VNR ಡಾನ್ ಅಂದ್ರೆ ಹುಡುಗರು ಸಪೋರ್ಟ್ ಅದೇ ತರ ಇದಾರೆ. ಒಂದ್ ಹಬ್ಬಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಹುಡುಗರು ಬರ್ತಾರೆ. ಸರ್, ನೀವು ಇಲ್ಲಿ ಮಾತ್ರ ಸೆಲೆಬ್ರೇಷನ್ ಮಾಡ್ತೀರಾ ಅಥವಾ ಓರಿ ಬೆಳೆಸೋ ಸ್ಪರ್ಧೆಗಳಲ್ಲಿ ಬೇರೆ ಕಡೆನೂ ಹೋಗ್ತೀರಾ? ಸರ್, ಬೇರೆ ಕಡೆ ಕೂಡ ಹೋಗ್ತೀವಿ ಸರ್. ಬೇರೆ ಕಡೆ ಹೋಗ್ತೀರಿ. ಹಾವೇರಿ ಕಡೆ ಹೋಗ್ತೀರಿ, ಮತ್ತೆ ತಮಿಳ್ನಾಡು ಕಡೆನೂ ಹೋಗ್ತೀರಿ. ಆಲ್ ರೌಂಡ್ ಆಂಧ್ರ ಕೂಡ ಹೋಗ್ತೀವಿ. ಈಗ ಒಂದ್ ವಾರ ಕೂಡ ಆಗಿಲ್ಲ ಇಲ್ಲಿ ಬಂದು, ಇವಾಗ ಹಾವೇರಿನಾಗ ಮಾಡ್ಕೊಂಡು ಇಲ್ಲಿ ಬಂದಿರೋ ಇದೇ ಹಸುನ ಕರ್ಕೊಂಡು ಹೋಗ್ತಾ ಇರ್ತೀರಾ ಆ ಕಡೆ? ಹೌದು ಸರ್, ಹೌದು. ಆಮೇಲೆ ಸರ್, ಅದೇ ನಿಮ್ಮ ನಿಮ್ಮ ಅಸೋಸಿಯೇಷನ್ ಎಲ್ಲ ಪರಿಚಯ ಮಾಡ್ಕೊಟ್ಟಿವಿ. ನಮ್ಮ ರಕ್ಷಿತ್ ಅವ್ರ ಅಂದ್ರೆ ನಮ್ಗೆ ತುಂಬಾ ಪ್ರಾಣ ಸರ್. ಸರ್, ಎಲ್ಲ ಒಂದೇ ಊರಿನವರು ಅಥವಾ ಬೇರೆ ಬೇರೆ? ಎಲ್ಲ ಬೇರೆ ಬೇರೆ ಸರ್. ಎಲ್ಲ ಬೇರೆ ಬೇರೆ ಒಂದು ಹಬ್ಬದಲ್ಲಿ ಒಂದು ಹಬ್ಬದಲ್ಲಿ VNR ಡಾನ್ ಹಬ್ಬಕ್ಕೆ ಹೋಗ್ತಾ ಇದೆ ಅಂದ್ರೆ ಎಲ್ಲಿದ್ರೆ ಹುಡುಗಲ್ಲ ಆ ಕಾಡಕ್ಕೆ ಹಬ್ಬಕ್ಕೆ ಬಂದ್ಬಿಡ್ತಾರೆ. ನಿಮ್ಮ ಯೂನಿಯನ್ಗೆ VNR ಡಾನ್ ಅಂತ ಹೆಸರು ಇಟ್ಕೊಂಡಿರೋದು ಅಥವಾ ಓರಿಗೆ ಹೆಸರು ಇಟ್ಟಿರೋದು ಸರ್? ಸರ್, ಓರಿಗೆ ಇಕ್ಕಿದ್ದೀರಿ, ಬಟ್ ನಮ್ಮ VNR ಸಾಮ್ರಾಜ್ಯ ಅಂತ. ನೋಡೋಣ ನಮ್ಮ ವೀಕ್ಷಕರೆಲ್ಲ ಈಗಿನ ಯುವ ಪೀಳಿಗೆ ಯಾವ ರೀತಿ ಬರ್ತಾ ಇದಾರೆ ಅಂತೇಳಿ. ಹಳ್ಳಿಕಾರ ಉಳಿಸಿ ಬೆಳೆಸಿನಲ್ಲಿ ಅಲ್ಲ ಸರ್, ಹಳ್ಳಿಕಾರದಲ್ಲಿ ಉಳಿಸಿ ಬೆಳೆಸಿ ಅಂದ್ಬಿಟ್ಟು ನಮ್ಮ ಚಾನಲ್ ಇತ್ತೀಚೆಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಪ್ರಚಾರ ಮಾಡ್ತಾ ಇದ್ವಿ ಸರ್. ಮುಂಚೆ ಬರೀ ಫಾರ್ಮರ್ ಬಗ್ಗೆ, ಬೆಳೆ ಬಗ್ಗೆ ಮಾತ್ರ ಆಗ್ತಾ ಇದ್ವಿ. ಈಗ ನಮ್ಮ ನಾಟಿ ದೇಶಿ ತಳಿ ಹಸುಗಳನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು, ಮತ್ತೆ ಅವುಗಳ ತಳಿನ ಉಳಿಸ್ಬೇಕು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ವಿ ಸರ್. ಇದೇ ತರ ನಿಮ್ಮ ಗ್ರೂಪ್ VNR ಡಾನ್ ಗ್ರೂಪ್ ಇದೇ ತರ ನಮ್ಮ ಅಂದ್ರೆ ಓರಿ ಇದ್ರಲ್ಲಿ ಸಾಕಾಣಿಕೆಯಲ್ಲಿ ಇದೇ ತರ ಮುಂದುವರಿಸಿ ನಿಮ್ ಕೆಲಸ ಅಂತ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಶುಭ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್.